ಕೊನೆ ಪ್ರಶ್ನೆ, ಸಾರಿಗೆ ನೌಕರರಿಗೆ ಪ್ರತಿಭಟನೆ ಮುಷ್ಕರ ಕರೆಕ್ಟ್ ಇದೆ, ಮುಖ್ಯಮಂತ್ರಿಗಳು ಸಭೆ ಮಾಡಿದರೆ ಅದು ವಿಫಲ ಆಗಿದೆ ಸರ್. ನಾಳೆ ಕೋರ್ಟ್ ಸೂಚನೆ ಕೊಟ್ಟಿದ್ದು ನಾಳೆ ಒಂದಿನ ಬಿಡಿ ಅಂತ ನಾಡಿದಿಂದ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲ, ಕೋರ್ಟ್ ಆದೇಶಕ್ಕೋಸ್ಕರ ಪೆಂಡಿಂಗ್ ಆಗಿದೆ. ನನಗನ್ಸ್ತೈತೆ ನೋಡಿ, 4 ವರ್ಷಕ್ಕೊಂದ್ಸರಿ ಅವ್ರದ್ದು ಪೇ ರಿವಿಷನ್ ಆಗುವಂಥದ್ದು ಅದು ಸರ್ಕಾರ ನಾವು ಮಾಡಿರೋ ಕಾನೂನು. ಕಾರ್ಮಿಕರು ಏನು ಮಾಡಿಲ್ಲ, ಕಾನೂನು ಮಾಡಿರೋದು ನಾವು. ಪ್ರತಿ 4 ಇಯರ್ಸ್ಗೊಂದ್ಸರಿ ಸರ್ಕಾರಿ ನೌಕರದ್ದು ಏನು ಸಾರಿಗೆ ಇದೆ ಅವ್ರದ್ದು ರಿವಿಷನ್ ಆಗಬೇಕು ಅಂತ ನಾವೇ ಮಾಡಿರೋವಂಥ ಆದೇಶ. ಅದು ಇವತ್ತಲ್ಲ, ಭಾಳ ಹಿಂದೆ ಇದ್ದೇ ಕಾಂಗ್ರೆಸ್ ಅವರೇ ಮಾಡಿದ್ದಾರೆ. ನಾವಿದ್ದಾಗೂ ಅದನ್ನು ಪಾಲನೆ ಮಾಡಿದ್ದೀರಿ. ಎವ್ರಿ 4 ಇಯರ್ಸ್ಗೆ ಒಂದ್ಸರಿ ಮಾಡಿದ್ದೀರಿ. ಕೋವಿಡ್ ಬಂದಿದ್ದರಿಂದ 2 ವರ್ಷ ಮುಂದೆ ಹೋಗಿತ್ತಷ್ಟೇ. ಅದು ಬಿಟ್ಟರೆ ಅರಿಯಸ್ ಕೊಡಬೇಕಾಗ್ತದೆ. ಮಾಡೋಕ್ಕಾಗಿಲ್ಲ ಅಂದರೆ 4 ವರ್ಷಕ್ಕೆ ಮತ್ತೆ ಅದು ರಿವಿಷನ್ ಮಾಡೋಕ್ಕಾಗಿಲ್ಲ ಅಂದರೆ ಅದರ ಅರಿಯಸ್ ಕೊಡಬೇಕು. ಅದು ಮಾಮೂಲಿ. ಇದು ಈಗ ಸರ್ಕಾರ ಪಾಪ ಕೊಡಬೇಕು ಅಂತ ಆಸೆ ಇದೆ. ನಾನು ಸರ್ಕಾರದ ಬಗ್ಗೆ ನನಗೆ ಕರುಣೆ ಇದೆ. ಆದರೆ ಸರ್ಕಾರ ಖಜಾನೆ ಖಾಲಿ ಆಗೋಗ್ಬಿಟ್ಟಿದೆ. ಖಾಲಿ ಡಬ್ಬ ಇಟ್ಕೊಂಡು ಸಿದ್ದರಾಮಯ್ಯನವರು ದಿನ ಡಬ ಅಂತ ಹೊಡ್ಕೊಂಡು ಕೂತವ್ರಷ್ಟೇ. ಅದಕ್ಕೆ ಯಾವುದೋ ಒಂದು ಧರ್ಮಸ್ಥಳದ ಇಶ್ಯೂ ಬಿಡ್ತಾರೆ, ಅದೊಂದು ತಿಂಗಳು ಓಡ್ತೈತೆ. ಆಮೇಲೆ ಕಾರ್ಪೊರೇಷನ್ನು 5 ಭಾಗ ಅದೊಂದು ಡಮ ಅಂತ ಹೊಡಿತಾರೆ. ನಮ್ಮದು ನ್ಯಾಯಯುತ ಹೋರಾಟ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ನನ್ನೂ ಬಂದು ಭೇಟಿ ಮಾಡಿದರು. ನಾವು ಅವರಿಗೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಅವರ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಬೆಂಬಲ.